ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಕೇವಲ 25ರಿಂದ 26 ವರ್ಷದ ಒಬ್ಬ ಯುವಕ. ಅವನಿಗೆ ಯಾವುದೇ ದೊಡ್ಡ ಎಜುಕೇಶನ್ ಇಲ್ಲ, ಡಿಗ್ರಿ ಇಲ್ಲ ಅಥವಾ ವರ್ಷಗಟ್ಟಲೆ ಕಾಡಲ್ಲಿ ಕೂತು ಕಠಿಣವಾದ ತಪಸ್ಸು ಮಾಡಿದ ಬ್ಯಾಕ್ಗ್ರೌಂಡ್ ಕೂಡ ಇಲ್ಲ. ಆದರೂ ಇಡೀ ನಾರ್ತ್ ಕರ್ನಾಟಕದ ಲಕ್ಷಾಂತರ ಜನ ಆತನನ್ನ ಸಾಕ್ಷಾತ್ ನಡೆದಾಡುವ ದೇವರು ಅಂತ ಪೂಜೆ ಮಾಡ್ತಾರೆ. ಬರೀ ಹಳ್ಳಿ ಜನ ಅಲ್ಲ, ಪಾಪದ ಜನ ಮಾತ್ರ ಅಲ್ಲ, ಈ ದೇಶದ ದೊಡ್ಡ ದೊಡ್ಡ ಪಾಲಿಟಿಷಿಯನ್ಸ್ಗಳು, ಎಂಪಿಗಳು, ಎಂಎಲ್ಎಗಳು, ಹೈಕೋರ್ಟ್ ಜಡ್ಜಿಗಳು ಮತ್ತು ಗ್ಲಾಮರಸ್ ಸಿನಿಮಾ ಸ್ಟಾರ್ಸ್ಗಳು ಕೂಡ ಬಂದು ಆತನ ಕಾಲಿಗೆ ಬೀಳ್ತಾರೆ. ಯಾರಿಗೂ ಲೆಕ್ಕ ಸಿಗದ ಕೋಟಿ ಕೋಟಿ ರೂಪಾಯಿಗಳ ಸಾಮ್ರಾಜ್ಯ, ದಿನದ 24 ಗಂಟೆ ಸಾವಿರಾರು ಜನರಿಗೆ ಫ್ರೀ ಊಟ, ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್. ಇದೆಲ್ಲವನ್ನ ನೋಡಿ ಜನ ಇವನೊಬ್ಬ ಪವರ್ಫುಲ್ ಭಗವಂತನ ಅವತಾರ ಅಂತಾನೆ ಬಲವಾಗಿ ನಂಬ್ತಾರೆ. ಆದ್ರೆ ಈ ಬಿಲ್ಡಪ್, ಈ ಕೋಟಿ ಕೋಟಿ ಸಾಮ್ರಾಜ್ಯ, ಈ ಕೀರ್ತಿ ಎಲ್ಲವೋ ಕೇವಲ ಒಂದೇ ಒಂದು ಇನ್ಸ್ಟಾಗ್ರಾಂ ವಿಡಿಯೋಯಿಂದ ಒಂದೇ ರಾತ್ರಿಯಲ್ಲಿ ಛಿದ್ರ ಆಗೋಗುತ್ತೆ. ನಿನ್ನೆ ತನಕ ಸಿಂಹಾಸನದ ಮೇಲೆ ಕೂತು ದೇವರಾಗಿದ್ದವರು ಇವತ್ತು ಪೊಲೀಸರ ಕಣ್ತಪ್ಪಿಸಿ ಅಜ್ಞಾತ ಸ್ಥಳದಲ್ಲಿ ಕೂತಿದ್ದಾರೆ ಅಂತ ಹೇಳಲಾಗ್ತಾಗಿದೆ. ಎಸ್, ನಾವು ಮಾತಾಡ್ತಾ ಇರೋದು ಯಾದಗಿರಿ ಜಿಲ್ಲೆಯ ಮಹಲ್ ರೋಜಾ ಮಠದ ಮಲ್ಲಿಕಾರ್ಜುನ ಮುತ್ಯ ಅಲಿಯಾಸ್ ಅಪ್ಪಾಜಿ ಬಾಬಾ ಅವರ ಬಗ್ಗೆ. ಇದು ಬರೀ ಒಬ್ಬ ಫೇಸ್ಬುಕ್ ಬಾಬನ ಕಥೆಯಲ್ಲ, ಇದು ಸೋಷಿಯಲ್ ಮೀಡಿಯಾ ಆಲ್ಗಾರಿದಮ್, ಮುಗ್ಧ ಜನರ ನಂಬಿಕೆ ಮತ್ತು ವ್ಯವಸ್ಥೆಯ ಅಂಧಕಾರದ ನಡುವೆ ನಡೆಯುವ ಒಂದು ಮೈಂಡ್ ಬ್ಲೋಯಿಂಗ್ ಗೇಮ್. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ಈಗ ನಮ್ಗೆಲ್ಲ ಕಾಡುವ ಕಾಮನ್ ಪ್ರಶ್ನೆ, ಈತ ಯಾರೋ, ಈ ಲೆವೆಲ್ಗೆ ಇವರು ಬೆಳೆದಿದ್ದಾದ್ರೂ ಹೇಗೆ? ಒಬ್ಬ ಕಾಮನ್ ಮ್ಯಾನ್ ಆಗಿ ನಾವು ಈ ಸ್ಟೋರಿಯಿಂದ ಏನ್ ಅರ್ಥ ಮಾಡ್ಕೋಬೇಕು ನೋಡಿ. ಕರ್ನಾಟಕದ ಉತ್ತರ ಭಾಗದಲ್ಲಿ, ಅದರಲ್ಲೂ ಯಾದಗಿರಿ ಶಹಾಪುರ ತಾಲೂಕಿನ ಕಡೆ ಮುತ್ಯ ಅನ್ನೋದು ಬಹಳ ದೊಡ್ಡ ಮತ್ತು ಎಮೋಷನಲ್ ಆದಂತಹ ಪದ. ಯಾವ ವ್ಯಕ್ತಿ ಸಮಾಜಕ್ಕೆ ಒಳ್ಳೇದ್ ಮಾಡ್ತಾನೋ, ಜನರ ಕಷ್ಟಗಳಿಗೆ ಸ್ಪಂದಿಸ್ತಾನೋ ಅವರನ್ನ ಅಲ್ಲಿನ ಜನ ಪ್ರೀತಿಯಿಂದ ಮುತ್ಯ ಅಂತ ಕರೀತಾರೆ. ಮಲ್ಲಿಕಾರ್ಜುನನ ತಂದೆ ಹನುಮಂತರಾಯ ಮುತ್ಯ ನಿಜಕ್ಕೂ ಆ ಭಾಗದಲ್ಲಿ ಒಬ್ಬ ನಾಯಕರಾಗಿದ್ರು. ಅವರು ಜನರ ಸಮಸ್ಯೆಗಳನ್ನ ಬಗೆಹರಿಸ್ತಾ, ಪಂಚಾಯಿತಿ ಮಾಡ್ತಾ ಒಂದು ಮಠ ಕಟ್ಟಿ ಬೆಳೆಸಿದ್ರು. ಜನ ಅವರನ್ನ ಬಹಳ ನಂಬಿದ್ರು. ಆದ್ರೆ ಹನುಮಂತರಾಯರು ತೀರ್ಕೊಂಡ ಮೇಲೆ ಆ ಪವರ್ಫುಲ್ ಜಾಗಕ್ಕೆ ಅವರ ಎರಡನೇ ಮಗ ಮಲ್ಲಿಕಾರ್ಜುನ ಬರ್ತಾರೆ. ಈತನಿಗೆ ಯಾವುದೇ ವೇದ, ಉಪನಿಷತ್ತು ಅಥವಾ ಫಾರ್ಮಲ್ ಥಿಯೋಲಾಜಿಕಲ್ ಎಜುಕೇಶನ್ ಇಲ್ಲ. ಆದ್ರೆ ಚಿಕ್ಕ ವಯಸ್ಸಿನಿಂದ ಆ ಮಠದ ಒಳಗಡೆನೆ ಬೆಳೆದಿದ್ರಿಂದ ಜನರ ಸೈಕಾಲಜಿ ಹೇಗೆ ಕೆಲಸ ಮಾಡುತ್ತೆ, ಭಕ್ತರನ್ನ ಎಮೋಷನಲ್ ಆಗಿ ಕಂಟ್ರೋಲ್ ಮಾಡೋದು ಹೇಗೆ ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ಅಬ್ಸರ್ವೇಷನ್ ಇಂದಾನೆ ಕಲ್ತ್ಕೊಂಡಿದ್ದ. ಅಪ್ಪನ ಸೈಲೆಂಟ್ ಸೇವೆಗಿಂತ ಮಗನಿಗೆ ಡಿಜಿಟಲ್ ಶೋ ಆಫ್ ಮೇಲೆ, ಗ್ಲಾಮರ್ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಇತ್ತು. ಅಲ್ಲಿಂದ ಶುರುವಾಗುತ್ತೆ ನೋಡಿ ಅಸಲಿಗಾಟ. ಅಂತೂ ಇಂತೂ ಮಲ್ಲಿಕಾರ್ಜುನ ಮಠದ ಪೀಠವನ್ನ ಏರಿದ್ಮೇಲೆ ಹಳೆ ಸ್ಟೈಲ್ ಅಲ್ಲಿ ಆಶೀರ್ವಾದ ಮಾಡೋದನ್ನ ಬಿಟ್ಟು ಒಂದು ಹೊಸ ಸೆನ್ಸೇಷನಲ್ ಟ್ರೆಂಡ್ ಅನ್ನ ಶುರು ಮಾಡ್ತಾರೆ. ಅದೇ ಸೂಪರ್ ನ್ಯಾಚುರಲ್ ಪವರ್ಸ್. ಲಕ್ಷಾಂತರ ಜನರ ಮಧ್ಯೆ ಕೂತು ತನ್ನ ಬಳಿ ಬರುವ ಭಕ್ತರ ಫೋನ್ ನಂಬರ್ ಅನ್ನ ಅವರು ಬಾಯಿ ಬಿಡುವ ಮುಂಚೆನೆ ಪಟಪಟ ಅಂತ ಹೇಳೋಕೆ ಶುರು ಮಾಡ್ತಾರೆ. ನಿಮ್ಮ ಅಪ್ಪನ ಹೆಸರು ಇದಲ್ವಾ? ನಿಮ್ಮ ಮನೆಯಲ್ಲಿ ಈ ತರ ಪ್ರಾಬ್ಲಮ್ ಇದೆ ಅಲ್ವಾ? ನಿಮಗೆ ಇಂತಹ ಶತ್ರುಗಳಿದ್ದಾರೆ, ಅವರು ನಿಮಗೆ ತೊಂದರೆಯನ್ನ ಮಾಡ್ತಾರೆ, ಹುಷಾರು ಅಂತ ಜನರಿಗೆ ಡೀಪ್ ಸೀಕ್ರೆಟ್ಸ್ ಗಳನ್ನ ರಿವೀಲ್ ಮಾಡೋಕೆ ಶುರು ಮಾಡ್ತಾರೆ. ಈಗಿನ ಡಿಜಿಟಲ್ ಕಾಲದಲ್ಲಿ ಒಂದು ಪ್ರೈವೇಟ್ ಫೋನ್ ನಂಬರ್ ಅನ್ನೋದು ಎಷ್ಟು ಸೆನ್ಸಿಟಿವ್ ಅಲ್ವಾ? ಅಂಥದ್ರಲ್ಲಿ ಯಾರೋ ಒಬ್ಬ ಬಾಬಾ ನಿಮ್ಮ ಹಿಸ್ಟ್ರಿಯನ್ನೆಲ್ಲ ಹೇಳಿದ್ರೆ ಕಾಮನ್ ಜನರಿಗೆ ಶಾಕ್ ಆಗಲ್ವಾ? ಜನ ಇದನ್ನ ಪವಾಡ ಅಂತ ನಂಬಿದ್ರು. ಆದ್ರೆ ಇದರ ಹಿಂದಿನ ಅಸಲಿ ಸತ್ಯ ಏನ್ ಗೊತ್ತಾ? ಇದೊಂದು ಕೋಲ್ಡ್ ರೀಡಿಂಗ್ ಅಥವಾ ಹಾಟ್ ರೀಡಿಂಗ್ ಅನ್ನೋ ಮೆಂಟಲಿಸ್ಟ್ ಟೆಕ್ನಿಕ್. ಮಠಕ್ಕೆ ಬರುವ ಗಾಡಿಗಳ ನಂಬರ್ ಪ್ಲೇಟ್, ಪಾರ್ಕಿಂಗ್ ಅಲ್ಲಿ ನಡೆಯುವ ಮಾತುಕತೆ, ವಿಸಿಟರ್ ರಿಜಿಸ್ಟರ್ ಮತ್ತು ಸೋಷಿಯಲ್ ಮೀಡಿಯಾ ಚೆಕ್-ಇನ್ಸ್ ಗಳಿಂದ ಇದೆಲ್ಲ ಗೊತ್ತಾಗುತ್ತೆ. ಇನ್ನು ಇದನ್ನೆಲ್ಲ ಎಡಿಟ್ ಮಾಡಿ ಅವರು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ರು. ಈ ವಿಡಿಯೋಗಳು ವೈರಲ್ ಆದ್ಮೇಲೆ ಕೇವಲ 25 ವರ್ಷದ ಹುಡುಗ ಅಪ್ಪಾಜಿ ಬಾಬಾ ಆಗಿ ಇಡೀ ರಾಜ್ಯದ ಸೆನ್ಸೇಷನ್ ಆಗ್ತಾರೆ. ಇವರ ಈ ಡಿಜಿಟಲ್ ಫೇಮ್ ನೋಡಿ ಕೇವಲ ಹಳ್ಳಿ ಜನ ಮಾತ್ರ ಅಲ್ಲ, ದೇಶದ ವಿಐಪಿಗಳು ಕ್ಯೂ ನಿಲ್ಲೋಕೆ ಶುರು ಮಾಡಿದ್ರು. ಮಠಕ್ಕೆ ಆದಾಯ ಬರೋದು ಎಲ್ಲಿಂದ ಹೇಳಿ? ಒಂದು, ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಇಂದ ಬರೋ ಡಿಜಿಟಲ್ ರೆವೆನ್ಯೂ. ಇನ್ನು ಎರಡನೇದು, ಪ್ರತಿದಿನ ಬರುವ ಸಾವಿರಾರು ಭಕ್ತರು ಹುಂಡಿಗೆ ಹಾಕೋ ದುಡ್ಡು. ಆದ್ರೆ ಮೂರನೇದಿದೆಯಲ್ಲ, ಅದು ಬಿಗ್ಗೆಸ್ಟ್ ಸೋರ್ಸ್. ಎಲೆಕ್ಷನ್ ಟೈಮ್ನಲ್ಲಿ ಆ ಭಾಗದ ಲಕ್ಷಾಂತರ ವೋಟ್ ಬ್ಯಾಂಕ್ಗೋಸ್ಕರ
ಬರೋ ಪಾಲಿಟಿಷಿಯನ್ಸ್ ಕೊಡೋ ಬ್ಲಾಕ್ ಮನಿ ಮತ್ತು ಫಂಡ್ಸ್. ಇನ್ನು ಗುಜರಾತಿನ ಹೈಕೋರ್ಟ್ ಜಡ್ಜ್ ಮಾನವೇಂದ್ರ ನಾಥ್ ರಾಯ್ ಅವರ ಜೊತೆ ಮತ್ತು ನೆಲ್ಲೂರು ಎಂಪಿ ಪ್ರಭಾಕರ್ ರೆಡ್ಡಿ ಅವರ ಜೊತೆ ಎಂಎಲ್ಎ ಪ್ರಶಾಂತ್ ರೆಡ್ಡಿ ಅವರ ಜೊತೆ ತಿರುಪತಿಯಲ್ಲಿ ವಿಐಪಿ ದರ್ಶನ, ಸಿನಿಮಾ ನಟಿಯರ ಜೊತೆ ಓಡಾಟ, ಇವನ ರೇಂಜ್ ಆಕಾಶಕ್ಕೆ ಮುಟ್ತು. ಮಠದಲ್ಲಿ ದಿನದ 24 ಗಂಟೆ ಅನ್ನದಾನ ನಡೀತಾ ಇತ್ತು. ಇದಕ್ಕೆ ಬೇಕಾದ ಟನ್ ಗಟ್ಟಲೆ ರೇಷನ್ ಎಲ್ಲ ಅಲ್ಲಿನ ಲೋಕಲ್ ಜಮೀನ್ದಾರರು ಫ್ರೀಯಾಗಿ ಕೊಡ್ತಾ ಇದ್ರು. ಇವರ ಹತ್ರ ಟೊಯೋಟಾ ಫಾರ್ಚುನರ್ ಲಕ್ಸುರಿ ಎಡಿಷನ್ ತರಹದ ದೊಡ್ಡ ದೊಡ್ಡ ಕಾರುಗಳಿವೆ ಅಂತ ಇವರ ಫ್ಯಾನ್ಸ್ಗಳು ಇಂಟರ್ನೆಟ್ ಅಲ್ಲಿ ಬಿಲ್ಡಪ್ ಕೊಡ್ತಾ ಇದ್ರು. ಆದ್ರೆ ಆಕ್ಚುಲ್ ಆಗಿ ಅವೆಲ್ಲ ವಿಐಪಿ ಭಕ್ತರ ಹೆಸರಲ್ಲಿ ಅಥವಾ ಟ್ರಸ್ಟ್ ಹೆಸರಲ್ಲಿ ರಿಜಿಸ್ಟರ್ ಆಗಿದ್ವು. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಯಾವುದೇ ಟ್ಯಾಕ್ಸ್ ಇಲ್ಲದ, ಆಡಿಟ್ ಇಲ್ಲದ 1 ಕೋಟಿ ರೂಪಾಯಿಗಳ ಬ್ಲಾಕ್ ಎಕಾನಮಿ ಇವರ ಕಂಟ್ರೋಲ್ ಅಲ್ಲಿ ಇದೆ ಅಂತ ಹೇಳಲಾಗುತ್ತೆ. ಇದನ್ನೆಲ್ಲ ನೋಡಿ ಮುಂಚೆನೆ ಲಡ್ಡು ಮುತ್ಯ ತರ ಇವರು ಒಬ್ಬ ಫ್ರಾಡ್, ಇದೊಂದು ಗಿಮ್ಮಿಕ್ ಅಂತ ಹೇಳಿದವರನ್ನ ಇವರ ಪಿಆರ್ ಟೀಮ್ ಸೈಲೆಂಟ್ ಮಾಡ್ತಾ ಇತ್ತು. ಆದ್ರೆ ಎಷ್ಟೇ ಪವರ್ ಇದ್ರೂ ಗ್ರಹಚಾರ ಕೆಟ್ರೆ ಎಲ್ಲವೂ ಉಲ್ಟಾ ಆಗುತ್ತೆ ಅಂತಾರಲ್ಲ, ಹಾಗೆ ಫೆಬ್ರವರಿ 2026 ಇವರ ಲೈಫ್ ಅನ್ನ ಕಂಪ್ಲೀಟ್ ಉಲ್ಟಾ ಮಾಡೋ ಘಟನೆ ನಡೆಯುತ್ತೆ. ಫೆಬ್ರವರಿ 19ರಂದು ಒಂದು ಚಿಕ್ಕ ಮಗು ತನ್ನ ಬರ್ಡೇ ದಿನ ಆಶೀರ್ವಾದ ತಗೊಳ್ಳೋಕೆ ಫ್ಯಾಮಿಲಿ ಜೊತೆ ಮಠಕ್ಕೆ ಬರುತ್ತೆ. ಆ ಟೈಮ್ನಲ್ಲಿ ಈ ಅಪ್ಪಾಜಿ ಬಾಬಾ ಆ ಚಿಕ್ಕ ಮಗುವನ್ನ ಫೋರ್ಸ್ ಆಗಿ ತನ್ನ ತೊಡೆ ಮೇಲೆ ಗೆಳ್ಕೊಂಡು ಟೇಬಲ್ ಮೇಲೆ ಎಳೆದಾಡಿ ನೂರಾರು ಜನರ ಮುಂದೆನೆ ಫೋರ್ಸ್ಫುಲಿ ಕಿಸ್ ಮಾಡಿದ್ದಾರೆ ಅಂತ ಯಾರೋ ವಿಡಿಯೋಗಳನ್ನ ಹರಿಬಿಡ್ತಾರೆ. ಆ ವಿಡಿಯೋಗಳು ವೈರಲ್ ಕೂಡ ಆದ್ವು. ಆದ್ರೆ ವಿಪರ್ಯಾಸ ಏನಪ್ಪಾ ಅಂದ್ರೆ ಈ ಘಟನೆಗೆನ್ನ ಆ ಮಗುವಿನ ರಿಲೇಟಿವ್ ಒಬ್ಬ ಯಾವುದೇ ಕೆಟ್ಟ ಉದ್ದೇಶಗಿಲ್ಲ, ಜಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಲೈಕ್ ಬರುತ್ತೆ, ಇದೊಂದು ಬಾಬಾ ಆಶೀರ್ವಾದ ಅಂತ ಅನ್ಕೊಂಡು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾನೆ. ಅಪ್ಲೋಡ್ ಆದ ಕೆಲವೇ ಗಂಟೆಗಳಲ್ಲಿ ವಿಡಿಯೋ ವೈಲ್ಡ್ ಫೈರ್ ತರಹ ವೈರಲ್ ಆಗುತ್ತೆ. ಜನರ ರಕ್ತ ಕುದಿಯೋಕೆ ಶುರುವಾಗುತ್ತೆ. ಬರೀ ಮ್ಯಾಜಿಕ್ ಟ್ರಿಕ್ ಅಂತ ಅಂದ್ಕೊಂಡಿದ್ದ ಜನರಿಗೆ ಇದು ಶಾಕಿಂಗ್ ಸಂಗತಿ ಆಗುತ್ತೆ. ಈ ವಿಡಿಯೋಗೆ ಎಷ್ಟು ವೈರಲ್ ಆಯ್ತು ಅಂದ್ರೆ ಬಾಬಾನ ಪೊಲಿಟಿಕಲ್ ಪವರ್, ಆ ವಿಐಪಿ ಲಿಂಕ್ಸ್ ಯಾವುದೂ ಇವರನ್ನ ಕಾಪಾಡೋಕಾಗ್ಲಿಲ್ಲ. ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕು ರಕ್ಷಣಾ ಆಯೋಗದ ಚೇರ್ಮನ್ ಶಶಿಧರ್ ಕೋಸುಂಬೆ ಅವರು ಡೈರೆಕ್ಟ್ ಆಗಿ ಎಂಟ್ರಿ ಕೊಟ್ರು. ಯಾದಗಿರಿ ಎಸ್ಪಿಗೆ ಆಕ್ಷನ್ ತಗೊಳ್ಳಕ್ಕೆ ಆರ್ಡರ್ ಮಾಡಿದ್ದಾರೆ. ಇದಾದ ಬೆನ್ನಲ್ಲೇ ಮಲ್ಲಿಕಾರ್ಜುನ್ ಮುತ್ಯ ಅವರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಇನ್ನು ಮಗುವಿನ ತಂದೆ ತಾಯಿ ಒಂದು ವಿಡಿಯೋವನ್ನು ಕೂಡ ಮಾಡಿದ್ದಾರೆ. ಬಾಬಾ ಮಾಡಿದ್ದು ಅಬ್ಯೂಸ್ ಅಲ್ಲ, ಅದು ಆಶೀರ್ವಾದ. ಆ ವಿಡಿಯೋನ ಎಡಿಟ್ ಮಾಡಿದ್ದಾರೆ ಅಂತ ಕಣ್ಣೀರ್ ಹಾಕ್ತಾ ಇದ್ದಾರೆ. ಈ ಹಳ್ಳಿ ಕಡೆಗಿಂತ ಪವರ್ಫುಲ್ ಜನರಿಗೆದ್ರು ನಿಲ್ಲೋಕೆ ಸಾಮಾನ್ಯ ಜನರಿಗೆ ಭಯ ಆಗುತ್ತಲ್ವಾ. ಆದ್ರೆ ನಮ್ಮ ಸ್ಟೇಟಿನ ಕಾನೂನು ಇಲ್ಲಿ ಸಿಕ್ಕಾಪಟ್ಟೆ ಶಾರ್ಪ್ ಆಗಿ ಕೆಲಸ ಮಾಡಿದೆ. ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಈ ಪೇರೆಂಟ್ಸ್ಗೆ ಬೆದರಿಕೆ ಇದೆ, ಅವರು ಪ್ರೆಷರ್ ಅಲ್ಲಿ ಇದ್ದಾರೆ ಅಂತ ಅರ್ಥ ಮಾಡ್ಕೊಂಡು ಅವರನ್ನ ಬಿಟ್ಟು ಡೈರೆಕ್ಟ್ ಆಗಿ ಸರ್ಕಾರದ ಅಧಿಕಾರಿ ಅಂದ್ರೆ ಶಹಾಪುರದ ಸಿಡಿಪಿಒ ಕಡೆಗಿಂದ ಫೆಬ್ರವರಿ 25ರಂದು ಗೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ಐಆರ್ ರಿಜಿಸ್ಟರ್ ಮಾಡಿಸುತ್ತೆ. ಇಂಡಿಯಾದ ಅತ್ಯಂತ ಕಠಿಣ ಕಾನೂನಾದ ಪೋಕ್ಸೋ ಆಕ್ಟ್ ಸೆಕ್ಷನ್ 12 ಮತ್ತು ಹೊಸ ಕ್ರಿಮಿನಲ್ ಬಿಎನ್ಎಸ್ ಸೆಕ್ಷನ್ 75ರ ಅಡಿಯಲ್ಲಿ ನಾನ್ ಬೇಲೆಬಲ್ ಕೇಸ್ ಬುಕ್ ಆಗುತ್ತೆ. ಕೇಸ್ ಬೀಳ್ತಿದ್ದ ಹಾಗೆ ಇಷ್ಟು ದಿನ ತಾನು ನಡೆದಾಡುವ ದೇವರು ಎಲ್ಲರ ಭವಿಷ್ಯ ನನಗೆ ಮೊದಲೇ ಗೊತ್ತಾಗುತ್ತೆ ಅಂತ ಬಿಲ್ಡಪ್ ಕೊಡ್ತಿದ್ದ ಈ ಅಪ್ಪಾಜಿ ಬಾಬಾ ರಾತ್ರಿ ಮಠದಿಂದ ಎಸ್ಕೇಪ್ ಆಗ್ತಾರೆ. ಈಗ ಸಿಪಿಐ ನ್ಯಾಮಗೌಡರ ನೇತೃತ್ವದಲ್ಲಿ ಪೊಲೀಸರು ಮಠದ ಮೇಲೆ ರೇಡ್ ಮಾಡಿದ್ದಾರೆ. ಇಷ್ಟು ದಿನ ವಿಐಪಿಗಳು ಓಡಾಡ್ತಿದ್ದ, ಅನ್ನದಾನ ನಡೀತಾ ಇದ್ದ ಆ ಜಾಗದಲ್ಲಿ ಇವತ್ತು ಫೋರೆನ್ಸಿಕ್ ಟೀಮ್ನವರು ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಮಠ ಕಂಪ್ಲೀಟ್ ಆಗಿ ಸೀಸ್ ಆಗಿದೆ. ಇದೆಲ್ಲ ಸ್ಟೋರಿ ನೋಡಿದಾಗ ನಮಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ ಯಾವ ಇನ್ಸ್ಟಾಗ್ರಾಮ್ ರೀಲ್ಸ್, ಯಾವ ಕ್ಯಾಮ್ರಾ ಲೆನ್ಸ್ ಈ ಮಲ್ಲಿಕಾರ್ಜುನರನ್ನ ಒಬ್ಬ ಸಾಮಾನ್ಯ ಹುಡುಗನಿಂದ ಅಪ್ಪಾಜಿ ಬಾಬಾನಾಗಿ ದೇವರ ರೇಂಜ್ಗೆ ಬೆಳೆಸ್ತೋ, ಎಕ್ಸಾಕ್ಟ್ ಅದೇ ಸೋಷಿಯಲ್ ಮೀಡಿಯಾ, ಅದೇ ಇನ್ಸ್ಟಾಗ್ರಾಮ್, ಅದೇ ಕ್ಯಾಮ್ರಾ ಇವತ್ತು ಆತನನ್ನ ಇಡೀ ರಾಜ್ಯ ಹುಡುಕಾಡ್ತಾಗಿರುವ ಒಬ್ಬ ಪರಾರಿ ಕ್ರಿಮಿನಲ್ ಆಗಿ ಮಾಡಿದೆ. ತನಗೆ ಎಲ್ಲರ ಭವಿಷ್ಯ ಗೊತ್ತಾಗುತ್ತೆ ಅಂತ ಕಾನ್ಫಿಡೆಂಟ್ ಆಗಿದ್ದ ಬಾಬಾಗೆ ತನ್ನದೇ ಭವಿಷ್ಯದಲ್ಲಿ ತಾನು ಜೈಲಿಗೆ ಹೋಗ್ತೀನಿ ಅನ್ನೋದು ಗೊತ್ತಾಗ್ಲಿಲ್ಲ ಅನ್ಸುತ್ತೆ. ತನ್ನನ್ನ ಕಾಪಾಡೋಕೆ ದೊಡ್ಡ ದೊಡ್ಡ ಎಂಎಲ್ಎಗಳು, ಜಡ್ಜ್ಗಳು ಇದ್ದಾರೆ ಅಂತ ಅನ್ಕೊಂಡಿದ್ರೇನೋ. ಆದ್ರೆ ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ ಅನ್ನೋದನ್ನ ಈ ಘಟನೆ ತೋರಿಸ್ಕೊಟ್ಟಿದೆ. ಇದಿಷ್ಟು ಮಲ್ಲಿಕಾರ್ಜುನ್ ಮುತ್ಯ ಅಲಿಯಾಸ್ ಅಪ್ಪಾಜಿ ಬಾಬಾ ಅವರ ಕತೆ. ಈ ಅಪ್ಪಾಜಿ ಬಾಬಾ ಪೊಲೀಸರಿಗೆ ಸಿಗ್ತಾರಾ ಅಥವಾ ತನ್ನ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಅನ್ನ ಯೂಸ್ ಮಾಡಿ ಕೇಸನ್ನ ಮುಚ್ಚಿ ಹಾಕ್ತಾರಾ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ಧನ್ಯವಾದಗಳು.